ಇವತ್ತಿನ ದಿವಸ ಮುಳಬಾಗಿಲು ತಾಲೂಕಿಗೆ ಪಟ್ಟಣಕ್ಕೆ ಒಂದು ಐತಿಹಾಸಿಕ ಮಳಿಗೆ ಯುನಿಲೈಟ್ ಈ ಸೌತ್ ಇಂಡಿಯಾದಲ್ಲೇ ಹೆಸರು ಮಾಡಿರ್ತಕ್ಕಂಥ ಒಂದು ಮಳಿಗೆ ಇದು. ಏನೋ ವೆರಿ ವೆಲ್, ನನಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಸೌತ್ ಇಂಡಿಯಾದಲ್ಲೇ ಬಿಸ್ನೆಸ್ ಕಾಂಪಿಟೇಷನ್ ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಮುಳಬಾಗಿಲಿಗೆ ಈ ಥರ ಒಂದು ಮಳಿಗೆ, ಈ ಥರ ಒಂದು ಶೋರೂಮ್ ಅವಶ್ಯಕತೆ ಇತ್ತು. ನಾವು ಏನೇ ಬೇಕಾದರೂ ಕೂಡ ಕೋಲಾರಿಗೆ ಹೋಗ್ತಾ ಇದ್ವಿ. ಈ ಥರ ಸರ್ವಿಸ್ವನ್ನು ನಮ್ಮ ಮುಳಬಾಗಿಲು ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಯುನಿಲೈಟ್ ಏನು ಸಂಸ್ಥೆಗೆ, ಆ ಒಂದು MD ಅವರಿಗೆ ಮತ್ತು ಆ ಒಂದು CEO ಅವರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಶಾಸಕರಿಂದ ನಿಮಗೆ ಶುಭಾಶಯಗಳನ್ನು ತಿಳಿಸ್ತೀನಿ. ಏನು ಹೊಸ ವರ್ಷಕ್ಕೆ ಸಾಕಷ್ಟು ಹೊಸ ಆಫರ್ಗಳನ್ನು ಏನು ಕೊಟ್ಟಿದ್ದಾರೆ ಎಲ್ಲ ನನ್ನ ಮುಳಬಾಗಿಲು ತಾಲೂಕಿನ ಏನು ನನ್ನ ಇವರೆಲ್ಲ ಬಂದು ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಒಂದು ಪಟ್ಟಣ, ಒಂದು ನಗರ ಉತ್ಪತ್ತಿ ಆಗಬೇಕು, ಅದು ದೊಡ್ಡ ಮಟ್ಟಕ್ಕೆ ಹೋಗಬೇಕಾದ್ರೆ ಈ ಥರ ಮಳಿಗೆಗಳು ಬಂದಾಗ ಮಾತ್ರ ನಾವು ದೊಡ್ಡ ಮಟ್ಟಕ್ಕೆ ಸ್ವಾಗತ ಬಯಸೋದು. ಇನ್ನೂ ಸಾಕಷ್ಟು ಮಳಿಗೆಗಳು ಬರಲಿ, ನಾವು ಸ್ವಾಗತಿಸ್ತೀವಿ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಮೂಡಲಬಾಗಿಲು, ಮೂಡಲಬಾಗಿಲು ದ ಬಿಗ್ ಈಸ್ಟ್ ಈಸ್ ದೇರ್, ಬಿಗ್ ಈಸ್ಟ್ ಈಸ್ ದೇರ್. ಕರ್ನಾಟಕಕ್ಕೆ ಮೊದಲು ಕಿರಣ ಬಿಡೋದು ಮುಳಬಾಗಿಲಿಂದ ಸ್ಟಾರ್ಟ್ ಆಗುತ್ತೆ. ಮೂಡಲಬಾಗಿಲು ಸ್ಟಾರ್ಟ್ ಫ್ರಮ್ ಕರ್ನಾಟಕ ಮೈ ಪ್ಲೇಸ್. ಸೊ ಒಳ್ಳೆ ಮಟ್ಟಕ್ಕೆ ಇವರು ಮಾಡಿದ್ದಾರೆ. ಫಸ್ಟ್ ಸನ್ರೈಸ್ ಇಂದ ಕರ್ನಾಟಕ ಓಕೆ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ, ಮೂಡಲಬಾಗಿಲು ಹೇಗೆ ಕಿರಣ ಹೋಗುತ್ತೋ ಯುನಿಲೈಟ್ ಸಂಸ್ಥೆ ಕೂಡ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಲಿ. ಮುಳಬಾಗಿಲು ಬಂದು ಯಾರು ಅನ್ಯಾಯ ಆಗೋದು ಬೇಡ. ಮುಳಬಾಗಿಲು ಬಂದು ಯಾವತ್ತು ಕೆಟ್ಟಿದ್ದೀವಿ ಅಂತ ಪರಿಸ್ಥಿತಿ ಯಾರಿಗೂ ಬೇಡ. ಇನ್ನೂ ದೊಡ್ಡ ಮಟ್ಟಕ್ಕೆ ಆಗಲಿ. ನಾನು ಯಾರಿಗೂ ಸುಮ್ಮನೆ ಹೊಗಳಕ್ಕೆ ಹೋಗಲ್ಲ, ಹೊಗಳ ಮನಸ್ಸಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ವ್ಯಕ್ತಿಗಳು, ಈ ಥರ ಶಾಪುಗಳು ನಮ್ಮ ಊರಿಗೆ ಬಂದಾಗ ಮಾತ್ರ ನಮ್ಮ ಊರು ಇನ್ನೂ ಕಡೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲ ನನ್ನ ಏನು ಮುಳಬಾಗಿಲು ತಾಲೂಕಿನ ಸಕಲ ಜನತೆ ಕೂಡ ಕೇಳ್ಕೊಳ್ಳೋದಿಷ್ಟೇ, ಇಂಥ ಮಳಿಗೆಗಳನ್ನು ಬೆಳೆಸಿ ಇದು ಅದೃಷ್ಟವನ್ನು ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂತ ಈ ಸದುಪಯೋಗ ನಮಗೆಲ್ಲ ಪಡ್ಕೊಳ್ಳಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ, ನನ್ನ ಕರೆದು ನನ್ನ ಕೈಯಿಂದ ಮಾಡಿದ್ದಕ್ಕೆ ಇಡೀ ನನ್ನ ತಂಡಕ್ಕೆ, ಅವ್ರ ತಂಡಕ್ಕೆ ಶುಭಾಶಯ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.